ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಮತ್ತು ನೆಕ್ಸ್ಟ್ ಇವಾಗಿಂದ ಕಂಟಿನ್ಯೂಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ನೋಡಿ, ಎಲ್ಲರೂ ನಿದ್ದೆ ಹೊಡಿತಾ ಇದ್ದಾರೆ. ಕಾರಲ್ಲಿ ಹತ್ತಿ ಕೂತಿದ ತಕ್ಷಣ ಶುರು ನಮ್ಮ ಮನೆಯವ್ರದ್ದು ಎಲ್ಲರದ್ದು ನಿದ್ದೆ. ನಾವಿವತ್ತು ಯಾವ ಕಡೆ ಹೋಗ್ತಾ ಇದ್ದೀವಿ ಅಂದರೆ ತಿರುಪತಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಲಾಸ್ಟ್ ಟೈಮ್ ಒಂದು ಸರಿ ಹೋಗಿ ನಮಗೆ ದರ್ಶನ ಸಿಕ್ಕಿರಲಿಲ್ಲ, ಹಾಗೆ ವಾಪಸ್ ಬಂದಿದ್ವಿ. ತುಂಬಾ ಹೆವಿ ರಶ್ ಇತ್ತು ಅಂದ್ಬಿಟ್ಟು. ಸೊ ಅದಾದ ನಂತರ ಒಂದು 5-6 ಇಯರ್ ಆದಮೇಲೆ ಮತ್ತೆ ನಾವು ತಿರುಪತಿಗೆ ಹೋಗಿ ದರ್ಶನ ಮಾಡಲೇಬೇಕು ಅಂತ ಹೇಳಿ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾವು ಮನೆ ಬಿಟ್ಟಾಗ ಆಗಿದೆ ಆಲ್ರೆಡಿ 2:30 ಆಗಿತ್ತು ಫ್ರೆಂಡ್ಸ್. ಆಫ್ಟರ್ನೂನ್ 2:30 ಆಗಿದೆ ಟೈಮು. ಇಲ್ಲಿಂದ ಫಸ್ಟು ನಾವು ತಿರುಪತಿಗೆ ಹೋಗ್ಬೇಕಾದ್ರೆ ನಮ್ಮ ರಿಸರ್ಚ್ ಪ್ರಕಾರ ಗೊತ್ತಾಗಿದ್ದು ಫಸ್ಟು ಗಣಪತಿ ದೇವಸ್ಥಾನ, ಯಾವುದದು ಕಾಣಿಪಕ್ಕಂ ಗಣಪತಿ ದೇವಸ್ಥಾನ ದರ್ಶನ ಮಾಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವಿವಾಗ ಫಸ್ಟ್ ನೋಡಿ ಎಂಟರ್ ಆಗ್ತಾಯಿದ್ವಿ ದೇವಸ್ಥಾನದ ಎಂಟ್ರಿಗೆ. ಎಂಟರ್ ಆದ್ವಿ ಕಾಣಿಪಕ್ಕಂ ಗಣಪತಿ ಟೆಂಪಲ್. ನೀವು ಅಷ್ಟೇ ಫ್ರೆಂಡ್ಸ್, ಫಸ್ಟು ತಿರುಪತಿ ಹೋಗಬೇಕು ಅಂತಂದರೆ ಫಸ್ಟು ಇಲ್ಲಿಗೆ ಬಂದು ದರ್ಶನ ಮಾಡಿ ಆಮೇಲೆ ತಿರುಪತಿಗೆ ಹೋಗೋದು ಒಳ್ಳೆಯದು. ಇಷ್ಟೊತ್ತಿಗಾಗಲೇ ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗಾಗಲೇ ಒಂದು 7 o'clock ಆಗಿತ್ತು ಫ್ರೆಂಡ್ಸ್. ಸೊ ದಟ್ ಇವಾಗ ಹೇಳ್ದು ದೇವಸ್ಥಾನ, ನಾನು ಇದೇ ಫಸ್ಟ್ ಬಂದಿದ್ದು ಅಂತ ಹೇಳಿದೆ ಅಲ್ಲ, ಇಲ್ಲಿಗೆ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಾ, ಇಲ್ಲಿದು ಒಂದು ಶಾರ್ಟ್ಸ್ ಹಾಕಿದ್ದೀನಿ. ಆ್ಯಂಡ್ ತುಂಬಾ ಶಾಪಿಂಗ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ನನಗಲ್ಲಿ ಶಾಪ್ ಮಾಡೋಕ್ಕೇನು ಟೈಮ್ ಸಿಕ್ಕಿಲ್ಲ ಫ್ರೆಂಡ್ಸ್. ಬಿಕಾಸ್ ಯಾಕೆ ಅಂದರೆ ತಿರುಪತಿನಲ್ಲಿ 9 o'clock ಟಿಕೆಟ್ ಕೊಡೋಕ್ಕೆ ಶುರು ಮಾಡ್ತಾರೆ. 9 o'clock 12 o'clock ಅಷ್ಟೇ ನೈಟು ಟಿಕೆಟ್ ಇಶ್ಯೂ ಮಾಡೋದು. ಸೊ ದಟ್ ನಾವು ಇಲ್ಲಿ ದರ್ಶನ ಮಾಡಿಕೊಂಡು ಇಮಿಡಿಯೇಟ್ಲಿ ನಾವು ತಿರುಪತಿಗೆ ಹೋಗಬೇಕಿತ್ತು. ಸೊ ಹಾಗಾಗಿ ದರ್ಶನ ಮಾಡಿಕೊಂಡು ಏನು ಶಾಪ್ ಮಾಡ್ದಿರೇ ಸೀದಾ ಹೋಗಿ ಎಲ್ಲ ಸುಮ್ಮನೆ ಹಾಗೆ ನೋಡಿಕೊಂಡು, ಇಲ್ಲೂ ದೇವ್ರ ರಶ್ ಅಂತ ಏನಂತದ್ದಿರಲಿಲ್ಲ. ಅಲ್ಲಿ ಥಿಂಗ್ಸ್ ಎಲ್ಲ ನೋಡ್ರೆ ಓಕೆ ಏನಾದ್ರು ತೊಗೋಬೇಕು ಮನೆಗೆ ಅನ್ನೋ ಆಸೆ ಇತ್ತು. ಬಟ್ ಟೈಮ್ ಇಲ್ಲದೆ ಇರೋ ಕಾರಣದಿಂದ ನಾನೇನೂ ತೊಗೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ, ಇದು ಅಷ್ಟೇ ಚಿಕ್ಕ ಟೆಂಪಲ್ ಅಂತೂ ಅಲ್ಲ, ದೊಡ್ಡ ಟೆಂಪಲ್ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನೀರಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ಲಿಯರಾಗಿತ್ತು. ನೋಡಿ, ಇದೇ ಕಾಣಿಪಕ್ಕಂ ಗಣಪತಿ ಟೆಂಪಲ್. ಆ್ಯಂಡ್ ಅಲ್ಲಿಂದ ನಾವು ಅಷ್ಟು ದೂರ ಜರ್ನಿ ಮಾಡ್ಕೊಂಡು ಬಂದಿದ್ದಕ್ಕೂ ಆ ನೀರಲ್ಲಿ ಕಾಲಿಟ್ಟಿದ ತಕ್ಷಣ ನಮ್ಮ ಟಯರ್ಡ್ನೆಸ್ ಎಲ್ಲ ಹೋಯಿತು ಅನ್ನಂಗೆ ಆಗೋಯ್ತು ನಮಗಂತೂ. ತುಂಬಾ ಚೆನ್ನಾಗಿತ್ತು ನೀರು. ತುಂಬ ನೋಡ್ತಾ ಇದ್ದೀರಲ್ಲ, ಹೋಗಲ್ಲಿ ನೀರಲ್ಲಿ ಕಾಲಿಟ್ಟು ಕೂತ್ಕೊಂಡ್ರೆ ಹಬ್ಬ ಆರಾಮ್ ಅನ್ಸೋದು. ನಮ್ಮ ಪಾಪು ಕೂಡ ನೀರಿಂದ ಎದ್ದು ಬರೋಕ್ಕೆ ಮನಸ್ಸಿಲ್ಲ, ಅವಳಿಗೂ ಇಲ್ಲೇ ಇರ್ತೀನಿ ಅಂತಿದ್ದಾಳೆ. ಆ್ಯಂಡ್ ನೋಡಿ, ಯಾರೆಲ್ಲ ಈ ಟೆಂಪಲ್ ನೋಡಿಲ್ಲ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೀವು ಒಂದ್ಸರಿ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಇವ್ರು ನಮ್ಮಮ್ಮ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು. ಆ್ಯಂಡ್ ಅವ್ರು ನನ್ನ ತಮ್ಮ, ನನ್ನ ತಂಗಿ ಮಗು, ನನ್ನ ಮಗಳು ಎಲ್ಲರೂ ಮತ್ತೆ ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಇಮಿಡಿಯೇಟ್ಲಿ ತಿರುಪತಿಗೆ ಹೊರಟ್ವಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ತಿರುಪತಿ ಎಂಟ್ರಿ ಆಗ್ತಿದ್ದಂಗೆ ತಿರುಪತಿ ಎಂಟ್ರಿ ಆದ್ವಿ ನಾವು ಅಂತ ಗೊತ್ತಾಗಕ್ಕೆ ಆ ಸಿಂಬಲ್ಲು ನೀಟಾಗಿ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಸೆಂಟ್ರಲ್ಲಿ ಇದೊಂದು ಕ್ಲಿಪ್ಪಿಂಗ್ ಆ್ಯಡ್ ಆಗಿದೆ ಬೈ ಮಿಸ್ಟೇಕ್. ಅದಾದಮೇಲೆ ಇದಾಗಿದೆ, ಏನೂ ಅಂದ್ಕೋಬೇಡಿ. ಸೊ ನೋಡ್ತಿದ್ದಂಗೆ ನನಗೆ ಆ ತಿರುಪತಿ ಎಂಟ್ರಿದು ಆ ಪಿಲ್ಲರ್ಗಳ ಮೇಲೆ ಅದು ನೋಡ್ತಾ ಇದ್ದಂಗೆ ಏನೋ ಒಂಥರ ಖುಷಿ. ಸದ್ಯ ತಿರುಪತಿಗೆ ಎಂಟ್ರಿ ಆದ್ವಿ ನಾವು ಫೈನಲಿ ಅಂತ ಒಂದು ಖುಷಿ. ಆದರೆ ಇದಾದಮೇಲೆ ಇದೆ ಟ್ವಿಸ್ಟು. ರಾಮ, ದೇವ್ರನ್ನ ನೋಡೋಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕಪ್ಪ ಅಂತ ಅನ್ನಿಸ್ಬಿಡ್ತು. ಹೌದು, ಅಷ್ಟು ಕಷ್ಟಪಟ್ಟರು ಏನಂದರೆ ಆ ದೇವ್ರ ದರ್ಶನ ಮಾಡಿದ ತಕ್ಷಣ ನಮಗೆ ಏನು ಎನರ್ಜಿ ಸಿಗುತ್ತೆ ಅಂತ ಗೊತ್ತಿಲ್ಲ. ನಾವು ಅಷ್ಟು ಹತ್ಕೊಂಬಂದಿದ್ದು ಪೇಯ್ನು, ಕಾಲು ನೋವು ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಎಲ್ಲ ಒಂಥರ ನಾವು ಇಷ್ಟೊಂದು ನೋವು ಪಡ್ತಿದ್ವಲ್ಲ, ಇಷ್ಟೊಂದು ಕಾಲು ನೋವು ಅದು ಇದು ಅಂತಿದ್ವಲ್ಲ, ಅದು ನಮಗೆ ಅನಿಸುತ್ತೆ. ಆ ಥರ ಒಂಥರ ಮಾಯ ಹೋಗ್ಬಿಡುತ್ತೆ ನೋವೆಲ್ಲ. ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಆಲ್ರೆಡಿ ಅಲ್ಲಿ ಒಳಗಡೆ ಎಂಟ್ರಿಗೆ ಟಿಕೆಟ್ಗೆ ನಿಂತಿರೋದು ಫ್ರೆಂಡ್ಸ್. ನಾನು ಇದನ್ನು ನೋಡಿ ಆ್ಯಕ್ಚುಲಿ ನಮ್ಮ ಮೈಂಡಲ್ಲಿ ಏನಿತ್ತು ಅಂತಂದರೆ,
ನಾವು ಹೋಗಿದ್ದು ಬುಧವಾರ ನೈಟು, ಗುರುವಾರ ದರ್ಶನಕ್ಕೆ ಹೋದ್ವಿ ನಾವು. ಶುಕ್ರವಾರ ದರ್ಶನಕ್ಕೆ ಹೋದ್ವಿ ಆಯಿತಾ. ಗುರುವಾರ ಆಫ್ಟರ್ನೂನ್ ಬಿಟ್ಟು ಶುಕ್ರವಾರ ದರ್ಶನಕ್ಕೆ ಅಂತ ಹೋಗಿದ್ದು. ನಮ್ಮ ಮೈಂಡಲ್ಲಿ ಏನಿತ್ತು, ಓಕೆ ಯಾರೂ ಇರಲ್ಲ ಬಿಡು ದರ್ಶನಕ್ಕೆ ಅಂತ ನಮ್ಮ ಮೈಂಡಲ್ಲಿತ್ತು. ಜಾಸ್ತಿ ರಶ್ ಇರಲ್ಲ. ಆ್ಯಂಡ್ ಇವಾಗ ನಾವು ಹೋಗಿದ್ದು ಎಕ್ಸಾಮ್ ಟೈಮ್ ಬೇರೆ ಅಲ್ಲ, ಸೊ ಎಲ್ಲರಿಗೂ ಎಕ್ಸಾಮ್ ಟೈಮು, ಅಷ್ಟು ರಶ್ ಇರಲ್ಲ ಓಕೆ ಅಂದ್ಕೊಂಡು ನಮ್ಮ ಮೈಂಡ್ ಸೆಟ್ ಇತ್ತು. ಹಂಗೆ ಅಂದ್ಕೊಂಡು ಹೋಗಿ ಇಲ್ಲಿ ಟಿಕೆಟ್ ಇಶ್ಯೂ ಮಾಡ್ತಾಯಿದ್ರು ಆಲ್ರೆಡಿ. ಹೋಗಿ ನಿಂತ್ವಿ ನೋಡಿ, ಎಲ್ಲಿತ್ತು ಜನ ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ಅಮ್ಮಮ್ಮರಿಗೆ ಎಷ್ಟು ಅವರ್ ಆಗಿರ್ಬೋದು ಹೇಳಿ ನಾವು ಟಿಕೆಟ್ ತೊಗೊಳೋದಕ್ಕೆ? 1 ಅವರಾ 2 ಅವರಾ? ಇಲ್ಲ ಫ್ರೆಂಡ್, 3 ಅವರ್ಸು ಸತತ ಅಲ್ಲಿ ಎಲ್ಲೂ ಕುತ್ಕೊಳ್ಳೋಕೆ ಹೋಗಲ್ಲ, ನಿಂತೇ ಇರಬೇಕು ಫ್ರೆಂಡ್ಸ್. ಆ್ಯಂಡ್ ಏನಂದರೆ ನಾವು ಮನೆಯವರು ಹೋಗ್ಬಿಟ್ಟು ಓಕೆ 10 ಜನ ಇದ್ದರೆ 4 ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಳ್ಳೋಣ ಅಂದರೆ ಅದಕ್ಕೂ ಆಪ್ಷನ್ ಇಲ್ಲ ಅಲ್ಲಿ. ಯಾರ್ಯಾರು ದರ್ಶನ ಮಾಡಬೇಕು ಅವ್ರು ಅಷ್ಟು ಜನ ಅವ್ರ ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗಿ ನಿಂತಿರಬೇಕು. ಸತತ 3 ಅವರ್ ನಿಂತಾದ್ಮೇಲೆ ಟಿಕೆಟ್ ಸಿಕ್ತು. ಆ ಟಿಕೆಟ್ ನಮಗೆ ಸಿಕ್ಕಿದ್ದು ನೆಕ್ಸ್ಟ್ ಡೇ ನೈಟ್ 10 ಗಂಟೆಗೆ ದರ್ಶನಕ್ಕೆ ಸಿಕ್ತು. ಸೊ ಇಲ್ಲಿ ಬಂದು ರೂಮ್ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಮಗಿನ್ನೂ ನೈಟ್ 10 ಗಂಟೆಗೆ ದರ್ಶನ ಇರೋದ್ರಿಂದ ಓಕೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಸ್ವಲ್ಪ ಎಲ್ಲ ಹೇಗಿದೆ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ನಾನು, ನನ್ನ ಮಗಳು, ನನ್ನ ಸಿಸ್ಟರ್ ಎಲ್ಲರೂ ಹೋಗ್ತಾಯಿದ್ದೀವಿ. ನೋಡಿ ನಾವಿರೋ ರೂಮಿಂದ ವ್ಯೂ ಹಿಂಗಿದೆ, ಸಿಕ್ಕಾಪಟ್ಟೆ ರಶ್ಶು. ಆ್ಯಂಡ್ ಅಲ್ಲಿಂದ ಹೊರಗಡೆ ಹೋಗಿ ಎಲ್ಲ ಏನೇನಿದೆ ನೋಡಿಕೊಂಡು ಸ್ವಲ್ಪ ಏನಾದರೂ ಟಿಫನ್ ಏನಾದರೂ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಗಡೆಗೆ ಬಂದ್ವಿ. ಬಟ್ ಎಸ್ಟರ್ಡೇ ನೈಟ್ ನಮ್ಗೆ ಟಿಫನ್ ಎಲ್ಲ ತಿಂದು ಇಷ್ಟನೇ ಆಗಿರಲಿಲ್ಲ ಫ್ರೆಂಡ್ಸ್. ತಿರುಪತಿಲಿರೋ ಏಕೈಕ ಸೂಪರ್ ಹೋಟೆಲ್ ಅಂದರೆ ಇದೆ, ಹೋಟೆಲ್ ಸಾರಂಗಿ ಅಂತ. ನಿಮಗೂ ವೆಜ್ ಹೋಟೆಲ್ ಸೂಪರಾಗಿರೋ ಅಂಥದ್ದು ಬೇಕು ಅಂದರೆ ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರೂ ಬೆಟರ್ ಫ್ರೆಂಡ್ಸ್. ಇದು ಹೋಟೆಲ್ ಸಾರಂಗಿ ನೇಮ್ ಬಂದು ಬೆಸ್ಟು. ಇಲ್ಲೇ ಹೋಗಿ ನೀವು ಟಿಫನ್ ಮಾಡೋದು ಒಳ್ಳೆಯದು, ಬೇರೆ ಕಡೆ ಎಲ್ಲದಕ್ಕಿಂತ. ಆ್ಯಂಡ್ ನೀಟಾಗೂ ಇರುತ್ತೆ ಆ್ಯಂಡ್ ಚೆನ್ನಾಗಿ ಒಂದು ತುತ್ತು ತಿಂದರೂ ಅದು ನಮಗೆ ತೃಪ್ತಿ ಆಗೋ ಥರ ತಿನ್ನಬೇಕು ಅಂದರೆ ಇಲ್ಲಿಗೆ ಹೋಗಿ. ನಮಗೆ ಎಸ್ಟರ್ಡೇ ನೈಟಿಂದ ಮಧ್ಯಾಹ್ನದಿಂದ ನಮ್ಗೆ ಟಿಫನ್ನು ಊಟ ಏನೂ ಸೆಟ್ ಆಗಿರಲಿಲ್ಲ. ಆ್ಯಂಡ್ ನೋಡಿ ನಿಮಗೆ ಈಸಿ ಆಗಲಿ ಅಂದ್ಬಿಟ್ಟು ಅದ್ರ ಮೆನು ಕೂಡ ನಾನು ರೇಟ್ಸ್ ಎಲ್ಲ ಗೊತ್ತಾಗಲಿ ಅಂದ್ಬಿಟ್ಟು ಅದ್ರ ಮೆನೂಸ್ ಕೂಡ ಹಾಕಿದ್ದೀನಿ. ನಾವು ಸಮಥಿಂಗ್ ಫ್ರೈಡ್ ರೈಸ್ ಆ್ಯಂಡ್ ವೆಜ್ ಪಲಾವ್ ಆ್ಯಂಡ್ ಇನ್ನೊಂದು ಏನೋ ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ಕಾಸ್ಟ್ಲಿ ಅನಿಸಿದ್ರು ಓಕೆ ಫ್ರೆಂಡ್ಸ್, ಚೆನ್ನಾಗಿದೆ ಹೋಗಿ ತಿನ್ನೋದಕ್ಕೆ. ಈ ಬೇರೆ ಕಡೆ ಹೊರಗಡೆ ತಿಂದರೂ ಏನು ಅಲ್ಲಿ ಹೊರಗಡೆನೂ ಜಾಸ್ತಿನೇ ಇದೆ ಫುಡ್ಡೆಲ್ಲ. ಅಲ್ಲಿ ಕಂಪೇರ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆದರೆ ಇದು ಬೆಟರ್ ಅನಿಸ್ಬೋದು. ಆ್ಯಂಡ್ ಇದಾದಮೇಲೆ ನಮ್ಮದು ದರ್ಶನ ಎಲ್ಲ ಮುಗೀತು ಫ್ರೆಂಡ್ಸ್. ನೈಟು ದರ್ಶನ ಎಲ್ಲ ಆಯಿತು. ನಿಮಗೆ ಗೊತ್ತಿರೋ ಹಾಗೆ ಒಳಗಡೆ ನಮ್ದು ಯಾವುದೇ ಫೋನ್ಸ್ ಏನೂ ಬಿಡೋಲ್ಲ. ಸೊ ಹಾಗಾಗಿ ನನಗೆ ಅದರದ್ದು ಶೂಟ್ ಏನೂ ಮಾಡೋಕ್ಕಾಗಿಲ್ಲ. ದರ್ಶನ ಮುಗಿಸ್ಕೊಂಡು ಆಲ್ರೆಡಿ ಹೊರಟಿದ್ದೀವಿ ನಾವು. ಬಂದಾಗ ನನಗೆ ವ್ಯೂಸ್ ಏನು ನೋಡೋಕ್ಕೆ ಆಗಿರಲಿಲ್ಲ ತಿರುಪತಿದು, ಬಿಕಾಸ್ ಯಾಕೆಂದರೆ ನೈಟ್ ಆಗಿತ್ತು. ಇವಾಗ ನಾವು ಡೇಯಲ್ಲಿ ನಾವು ತಿರುಪತಿನ ಬಿಡ್ತಾ ಇರೋದ್ರಿಂದ ಇವಾಗ ನನಗೆ ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ವ್ಯೂ ಮಾತ್ರ ಸೂಪರ್ ಫ್ರೆಂಡ್ಸ್, ಸಖತ್ತಾಗಿತ್ತು. ಆ್ಯಂಡ್ ಈ ಸರಿ ಮೆಟ್ಲತ್ತನ ಅಂತ ನಾವು ಅಂದ್ಕೊಂಡಿದ್ವಿ, ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಮೆಟ್ಲತ್ತೀವಿ. ಈ ವ್ಯೂಸ್ ಇವಾಗ ನೀವೇನು ನೋಡ್ತಿದ್ದೀರಾ, ಈ ವ್ಯೂಸ್ ಎಲ್ಲ ನನಗೆ ನೋಡಿ ವಾವ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿದೆ ಈ ವ್ಯೂಸ್ ಎಲ್ಲ ಅಂತ. ಬಿಕಾಸ್ ನಿಮ್ಗೆ ಹೇಳ್ದಂಗೆ ನಂಗೆ ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದು ಅಷ್ಟು ಚೆನ್ನಾಗಿ ನೆನಪಿರಲಿಲ್ಲ. ಇವಾಗಲೂ ನೈಟ್ ಆಗಿತ್ತು, ಆವಾಗೂ ನಂಗೆ ಹೋಗುವಾಗೂ ನೋಡೋಕ್ಕಾಗಿರಲಿಲ್ಲ. ಆ್ಯಂಡ್ ಈ ವ್ಯೂಸ್ ತಿರುಪತಿ. ಆ್ಯಂಡ್ ಇದಾಗಿತ್ತು ನನ್ನ ತಿರುಪತಿಯ ವ್ಲಾಗ್ ಫ್ರೆಂಡ್ಸ್. Thank you for watching my video. Please like and share and subscribe my channel friends. Stay tuned for my next video. Thank you.